ಎಸ್ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಮಾತಾಡ್ತಾ ಇರೋದು ಕುಮಟಾದ ಹೆಗಡೆ ಜಾತ್ರೆಯಲ್ಲಿ 3ನೇ ದಿನ. ಸೊ ಇವತ್ತು ಸಖತ್ತಾಗಿರೋ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತಿದ್ದೀನಿ. ಏನಪ್ಪ ಅಂತಂದರೆ, ಇವತ್ತು ನಮ್ಮ ಅಂಗಡಿಗೆ ಯಾರ್ಯಾರೆಲ್ಲ ಬಂದಿದ್ದಿರಲ್ಲ ಕಸ್ಟಮರ್ಸ್, ಅವ್ರದ್ದೆಲ್ಲ ಹಾನೆಸ್ಟ್ ಒಪಿನಿಯನ್ಸ್ನ ತಗೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಿದ್ವಿ ನಾವು. ಸೊ ಇದು ತುಂಬ ಫನ್ನಾಗಿತ್ತು. ಯಾಕಂದರೆ ಕೆಲವು ಜನ ಹಾನೆಸ್ಟಾಗಿ ನಾವು ಲೈವಾಗಿ ಕೇಳಿದಾಗ ಹೇಳಿಬಿಡ್ತಾರೆ. ಅದೇ ಕ್ಯಾಮ್ರಾ ಹಿಡ್ಕೊಂಡಾಗ ಅವರಿಗೆ ಡೈಲಾಗ್ಸನ್ನು ಹೇಳ್ಕೊಡ್ಬೇಕು. ಸೊ 2-3 ಸಲ ಟೇಕ್ ತಗೊಂಡು ಮತ್ತೆ ರಿಪೀಟಾಗಿ ಶೂಟ್ ಮಾಡಬೇಕು. ಈ ಥರ ಇವತ್ತು ತುಂಬ ಫನ್ನಿ ಇನ್ಸಿಡೆಂಟ್ಸ್ಗಳಾಯಿತು. ಅಂದರೆ ತುಂಬ ಇವತ್ತು ಯೂತ್ಸ್ ನಮಗೆ ಕಸ್ಟಮರ್ಸ್ಗಳು ಸಿಕ್ಕಿದ್ರು ಆ್ಯಂಡ್ ಕೆಲವು ಗ್ಯಾಂಗ್ಸ್ಗೆಲ್ಲ ಇದ್ದರು. ಸೊ ಅವರೆಲ್ಲ ಏನಂದರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ಆದ್ರೆ ಹೆಂಗ್ ಮಾಡೋದು ನೀವು ಹೇಳ್ತಿಲ್ಲ. ಹೇಳೋದು ಸರ್ ಚೆನ್ನಾಗಿತ್ತು. ಹಾಂ ಚೆನ್ನಾಗಿದೆಯಾ? ಚೆನ್ನಾಗಿದೆ, ಒಳ್ಳೆ ಆರೋಗ್ಯ ಒಳ್ಳೆಯದು. ಹೇಗಿದೆ ಮತ್ತೆ ಹೇಳಿ. ಹೌದಾ ಮೇಡಮ್, ಹೇಳಿ. ಸೊ ಓಕೆ, ವೀಡಿಯೋವನ್ನು ನೋಡ್ಕೊಬಂದಲ್ಲ. ಈ ವಿಡಿಯೋನ ಮಾಡೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿವಿ ಅಂತ ಹೇಳ್ತಿದ್ವಿ ನೋಡಿ. ಸಖತ್ತಾಗಿತ್ತು. ಅದು ಒಳ್ಳೆ ಫನ್ನಿ ಇನ್ಸಿಡೆಂಟ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಆ್ಯಕ್ಚುಲಿ. ಸೊ ತುಂಬ ಕೋಆಪ್ರೇಟಿವ್ ಮಾಡಿದ್ರು ಎಲ್ಲ ಹುಡುಗರು ಕೂಡ. ಹಂಗೆ ಶೂಟ್ಸ್ ತೆಗಿತೀವಿ, ನಿಮ್ಮ ಒಪಿನಿಯನ್ ಹೇಳಿ ಅಂದಾಗ ಸೊ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಈ ರೀತಿ ಒಂದು ಕ್ಲಿಪ್ಸ್ನ ಬರೋದಕ್ಕೆ ಕಾರಣ ಆಯಿತು. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇದರಲ್ಲಿ ಒಪಿನಿಯನ್ಸ್ ಹೇಳಿರೋ ಹುಡುಗರುಗಳಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಈ ಒಂದು ವಿಡಿಯೋದ ಮೂಲಕ. ಇನ್ನೆರಡು ವಿಶೇಷ ಇತ್ತು. ನಮ್ಮ ಸ್ವೀಟ್ಸು, ಸ್ನ್ಯಾಕ್ಸ್ ಇದೆಲ್ಲದರ ಜೊತೆಗೆ ನಾವು ನಮ್ಮ ಡಿವೋಷನಲ್ ಸ್ಪಿರಿಚುವಲ್ ಬುಕ್ಸ್ಗಳನ್ನು ಕೂಡ ಇಟ್ಟಿದ್ವಿ. ಅದನ್ನು ಕೂಡ ತುಂಬ ಯೂತ್ಸ್ಗಳು ತಗೊಂಡ್ರು. ಸರ್, ನಮ್ಮ ಶಾಪಲ್ಲಿ ಭಗವದ್ಗೀತೆ ತಗೊಂಡ್ರಲ್ಲ, ಏನು ನಿಮ್ಗೆ ಇನ್ಸ್ಪೈರ್ ಮಾಡಿದೇನು ಭಗವದ್ಗೀತೆ ತಗೋಬೇಕು ಅಂತ? ಅಂದರೆ ಓದಬೇಕು ಅಂತ ಇತ್ತು ಮೊದಲಿಂದ. ಇವಾಗ ಮೊಬೈಲ್ ಒಳಗೆ ಟೈಮೆಲ್ಲ ವೇಸ್ಟ್ ಆಗ್ತಾಯಿದ್ದಾರೆ. ಈಗ ಮೊಬೈಲ್ ಹಾಳಾಗಿತ್ತು ಅಂತ ಬುಕ್ಸ್ ತಗೊಂಡ್ರೆ ಈಗ ಅಂದರೆ ಟೈಮೆಲ್ಲ ಇರ್ತದೆ. ಈಗ ಮೊಬೈಲ್ ಇಲ್ಲದೆ ಇರೋದ್ರಿಂದ ಟೈಮ್ ತುಂಬ ಇದೆ ಅಂತ ಫೀಲ್ ಆಗ್ತಿದೆ. ಆದರೆ ಮೊಬೈಲಿಂದ ಅಡಿಕ್ಷನಿಂದ ಹೊರಗಡೆ ಬಂದಿದ್ದಾರೆ ನೀವು. ಸೊ ಈ ಟೈಮ್ನ ಭಗವದ್ಗೀತೆ ಓದಿ ಯೂಸ್ ಮಾಡ್ಕೋಬೇಕಂತಿದ್ದೀರಾ? ಓದಬೇಕು ಅಂತ ಇತ್ತು. ಹಾಂ, ಮೊದಲಿಂದ ಇತ್ತು. ಸೊ ಈಗ ತಗೊಂಡಿದ್ದಾರೆ. ನಿಮ್ಮ ಹೆಸರು? ಧನಂಜಯ್ ಅಂತ, ಕುಮಟಾದವರಲ್ಲ? ಕುಮಟಾ. ಥ್ಯಾಂಕ್ ಯು. ಹಾಂ, ಭಗವದ್ಗೀತೆ, ಕೃಷ್ಣ ರಾಮಾಯಣ, ಸೊ ಈ ರೀತಿ ಬುಕ್ಸ್ಗಳು ಕೂಡ ಇತ್ತು. ಅದರ ಜೊತೆಗೆ ನಮ್ಮ ಈಚಲು ಹಿಡಿ ಅಂತ ಒಂದು ಬರ್ತಿತ್ತು. ಅದು ಈಗ ಬರಲ್ಲ, ತುಂಬ ಕಡಿಮೆ. ತುಂಬ ನಮ್ಮ ಹಳೆಯ ಜನ ಎಲ್ಲ ತಗೊತಿದ್ರು. ಸೊ ಆ ಥರದ್ದು ಒಂದು ಪ್ರಾಡಕ್ಟ್ ಕೂಡ ನಮ್ಮ ಹತ್ರ ಇದೆ ಇವಾಗ. ಸೊ ಯಾರಿಗಾದ್ರೂ ಬೇಕಾದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋದು ಅಥವಾ ವಾಟ್ಸಪ್ ನಂಬರ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈಚಲಿನ ಗಿಡ ಏನು ಬರುತ್ತೆ ಅದನ್ನು ತಂದು ಅದನ್ನು ಒಣಗಿಸಿ ಅದರಿಂದ ಹಿಡಿ ಮಾಡಿ ಅದರಿಂದ ಅಂದರೆ ಪೊರಕೆ ಅಂತಾರಲ್ಲ ಅದನ್ನು ಮಾಡ್ತಾಯಿದ್ರು. ಸೊ ಈಗ ಅದು ಇಲ್ಲ, ಅದು ಕಲ್ಚರೇ ಕಾಣೆಯಾಗಿದೆ, ಈಗ ಮಾಡೋರು ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಅವರಿಗೆ ಒಂದು ಸಪೋರ್ಟ್ ಮಾಡಬೇಕಂತ ಒಂದಿಷ್ಟು ಜನರ ಹತ್ರ ತಗೊಂಡು ಬಂದು ಅದನ್ನು ಕೂಡ ವ್ಯವಸ್ಥೆ ಮಾಡ್ತಾಯಿದ್ವಿ. ಸೊ ಆ ಥರ ಒಂದು ಹಿಡಿ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಈಗ. ಸೊ ಇದರದ್ದು ಏನಪ್ಪ ಒಂದು ಸ್ಪೆಷಾಲಿಟಿ ಅಂದರೆ, ಇದನ್ನು ಏನು ಬರುತ್ತೆ ಆ ದುಡ್ಡನ್ನು ಡೈರೆಕ್ಟಾಗಿ ಅವರಿಗೆ ಹಾಕ್ತೀವಿ ನಾವು. ಅಂದರೆ ಒಂದು ಸಪೋರ್ಟ್ ಮಾಡಬೇಕು, ಅಂದರೆ ಈ ಥರದೊಂದು ಕಲೆ ಉಳಿಬೇಕು ಅನ್ನೋದಕ್ಕೋಸ್ಕರ ಒಂದು ಸಪೋರ್ಟಿವ್ ಆಗಿ ನಾವು ಅವ್ರಿಗೆ ಇದು ಮಾಡ್ತಾಯಿದ್ದೀವಿ ಅಷ್ಟೇ. ಈ ಒಂದು ಹಿಡಿ ತಗೊಂಡ್ರಲ್ಲ, ಸೊ ಏನು ಇದರ ರೀಸನ್, ಕಾರಣ ಏನು? ಹಾಂ, ಧೂಳೆಲ್ಲ ಹೋಗುತ್ತೆ, ಟೈಲ್ಸ್ನಲ್ಲಿ ಒಳ್ಳೆ ಆಗುತ್ತಾ? ಮತ್ತೆ ನಿಮ್ಮ ಹಳೆ ಕಾಲ ಮೊದಲೇ ಈ ಹಿಡಿ ಉಪಯೋಗಿಸೋದು ಜಾಸ್ತಿ ಆಗಿತ್ತು. ಇದೇ ಫಸ್ಟ್ ತಗೊಂಡು ಈಗೆಲ್ಲ ರೆಡಿಮೇಡ್. ಮೊದಲೇ ಬೆಟ್ಟಕ್ಕೆ ಹೋಗಿ ಕಡ್ದು ತಂದು ಮಾಡ್ತಿದ್ವಿ. ಈಗ ಇಲ್ಲಿ ಸಿಗೋದು, ಈಗ ಇದ್ರಲ್ಲಿ ಸಿಗೋದು, ಹೀಗೆ ತಗೊಂಡಿದ್ವಿ. ಹೌದು, ಅದಕ್ಕೆ ನಾವು ಹುಡುಕ್ತಾ ಬಂದಿದ್ರು ತಗೊಂಡು. ಎಸ್, ತುಂಬ ಇದನ್ನ ಮಾಡಿ ತಗೊಳ್ಳಿ ಮೇಡಮ್. ಅಂದರೆ ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನಾವು.
ಈಗಂದ್ರೆ ಮಾಡೋರು ಇಲ್ಲ ಮೇಡಮ್, ಈಗ ಹಳೆ ಅಜ್ಜಿಯವರು ನಿಮ್ಮ ಕಲ್ಲರ್ ಮಾಡ್ತಿದ್ರು, ಈಗ ಉದ್ದಿಡಿ ರೆಡಿಮೇಡ್ ಪ್ಲಾಸ್ಟಿಕ್ ಸಿಗತ್ತಲ್ಲ, ಹಾಂ ಈ ತರ ಸಿಗುತ್ತಾ ಸಿಗಲ್ಲ, ಅದೇ ಈಚಲಿಡಿ ಅಂತಾರೆ. ಹೌದೌದು, ಎಸ್, ಥ್ಯಾಂಕ್ ಯು. ಹಾಂ, ಸೊ ಎಂಡ್ ಆಫ್ ದ ಡೇ ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಇದೆಲ್ಲದರ ಜೊತೆಗೆ ನನ್ನನ್ನು ಕೆಲವರು ಗುರುತಿಡ್ದು ಸೊ ನಿಮ್ಮ ವೀಡಿಯೋಸ್ನೆಲ್ಲ ನೋಡ್ತೀವಿ ಅಂತೆಲ್ಲ ಹೇಳಿ ಬಂದು ಫೋಟೋಸ್ ಎಲ್ಲ ತಗೊಂಡ್ರು. ಸೊ ಅದನ್ನು ಕೂಡ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ಹೇಳ್ತೀನಿ. ಸೊ ಓಕೆ, ನಾವೀಗ ಅಂಗಡಿ ಎಲ್ಲ ಕ್ಲೋಸ್ ಮಾಡಿ ಸೊ ನೆಕ್ಸ್ಟ್ ನಾವು ರಿಟರ್ನ್ ಹೋಗುವಂಥ ಟೈಮ್ ಬಂತು. ಸೊ ಸುಮಾರು ಒಂದು 11-11:30 ಆಯಿತು. ಕ್ಲೋಸಿಂಗ್ ಸಮಯ. ನಮ್ಮದೇ ಕುಲ್ಲ. ಸೊ ಎಕ್ಸಾಕ್ಟ್ ಅಲ್ಲಿಂದ ಹೊರಡಬೇಕಾದ್ರೆ ನಮಗೆ ಏನಾಯಿತು ಅಂದರೆ ಬೈಕ್ ಬ್ಯಾಕ್ ಸೈಡ್ ಬ್ರೇಕ್ ಏನಿದೆ ಅದು ಜಾಮ್ ಆಯಿತು. ಏನಾಯಿತು? ಇಳಿಬೇಕು, ಮುಂದೆ ಹೋಗ್ತಿಲ್ಲ. ಸೊ ಜಾಮ್ ಆಗಿ ಹಿಂದ್ಗಡೆ ವೀಲು ಹೋಗ್ತಾನೆ ಇರಲಿಲ್ಲ, ಟರ್ನೇ ಆಗ್ತಿರಲಿಲ್ಲ. ಸೊ ತುಂಬ ಟ್ರೈ ಮಾಡಿದ್ವಿ. ಆಮೇಲೆ ಮೆಕ್ಯಾನಿಕೆಲ್ಲ ಸ್ವಲ್ಪ ಗೊತ್ತಿದ್ದವರಿಗೆ ಫೋನ್ ಮಾಡಿ ಕೇಳಿದಾಗ ಜಸ್ಟ್ ಆ ವೀಲ್ದು ಏನು ನಟ್ಟಿದೆ ಅದನ್ನು ಲೂಸ್ ಮಾಡಿ ಮತ್ತು ಜಾಸ್ತಿ ಹೋಗಬೇಕಾದ್ರೆ ಬ್ಯಾಕ್ ವೀಲ್ ಬ್ರೇಕನ್ನ ಹಾಕಬೇಡಿ, ಹಾಗೆ ಹೋಗಿ ಅಂತ ಹೇಳಿದರು. ಹಾಂ, ಏನಂದರು? ಲೂಸ್ ಆದರೆ ಸ್ವಲ್ಪ ಹಿಂದಿನ ಬ್ರೇಕ್ ಹೊಡಿಬೇಡ, ಮುಂದಿನ ಬ್ರೇಕ್ ಹೊಡ್ಕೊಂಡು ಭಾಳ ಇರ್ತದೆ. ಹಾಂ, ಮಾಡ್ಕೊಂಡು ಹೋಗೋಣ ಕುಮಟಾ ತನಕ, ಇಲ್ಲ ತಳ್ಳು ಹೋಗೋಣ ಅಲ್ಲಿ ನನಗೆ. ಜೈ ಮಹೇಶ್ ತಳ್ಳು ಗಾಡಿ ಐಸ. ಈಗ ತಳ್ಳ ಕೆಲಸ ಮಾಡ್ತಾ ಇದ್ವಿ, ಈಗ ಸ್ವಲ್ಪ ಲೂಸ್ ಮಾಡಿದ್ವಿ, ಸ್ವಲ್ಪ ಲೂಸ್ ಮಾಡಿದ್ವಿ, ಬ್ರೇಕ್ ಲೂಸ್ ಮಾಡಿದ್ಮೇಲೆ ಮೂವ್ ಆಗ್ತಾಯಿದೆ, ಏನೋ ಗೊತ್ತಿಲ್ಲ ಮುಂದೆ. ಸೊ ಸ್ವಲ್ಪ ಹೊತ್ತು ಮೂವ್ ಆಯಿತು. ಓಕೆ, ಹಾಗೆ ಹೋಗೋಣ ಅಂತ ನಾವೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇನ್ನೊಂದು 50 ಮೀಟ್ರ್ ಹೋಗೋದಕ್ಕೂ ಅದರ ಟಯರ್ ಡಮಾರ್ ಅಂತ ಹೋಗ್ಬಿಡ್ತು, ಅಂದರೆ ಟಯರ್ ಪಂಚರ್ ಆಗಿಬಿಡ್ತು. ಬ್ಯಾಗು ತಗೊಂಡೋಣ. ಸೊ ಟೋಟಲಿ ನಮ್ಮ ಕೊಲ್ಯಾಪ್ಸ್ ಆಗಿಬಿಡ್ತು ಪ್ಲ್ಯಾನ್. ಸೊ ಈಗ ನೆಕ್ಸ್ಟ್ ಏನು ಪ್ಲ್ಯಾನು ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಟಯರ್ ಕೂಡ ಡಮಾರ್ ಆಯಿತು. ಅಲ್ಲಿ ಆ ಟೈಮ್ನಲ್ಲಿ ಯಾವ ಮೆಕ್ಯಾನಿಕ್ ಕೂಡ ಸಿಗ್ತಾ ಇರಲಿಲ್ಲ. ಆ ಗಾಡಿನ ಒಂದು ಕಡೆ ಅಲ್ಲೇ ತಳ್ಳಿಟ್ಟು ಸೇಫ್ ಆದ ಜಾಗದಲ್ಲಿ ಅಲ್ಲಿಂದ ನಾವೀಗ ರಿಟರ್ನ್ ಹೋಗಬೇಕಿತ್ತು. ಅಂದರೆ ನಾವು ರಿಟರ್ನ್ ಬರಬೇಕಾಗಿರೋ ಜಾಗ ಅಂದರೆ ಸುಮಾರು 30 ಕಿಲೋಮೀಟ್ರ್ ದೂರ ಇದೆ ನಾವಿರೋ ಜಾಗದಿಂದ. ಸೊ ಅಲ್ಲಿಂದ ನಾವೀಗ ಹೇಗೆ ರಿಟರ್ನ್ ಬಂದ್ವಿ ಮಧ್ಯರಾತ್ರಿ ಅಂತ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ, ಆಯಿತಾ? ಓಕೆ, ಈಗ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆ್ಯಂಡ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನು ಕೂಡ ನನ್ನ ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್, ಮತ್ತೆ ಸಿಗೋಣ.